ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀವಿ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಸೋಮನಳ್ಳಮ್ಮ ಟೆಂಪಲ್, ಸೋಮನಳ್ಳಮ್ಮ ಕೋಟೆ ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ ಮನೆದೇವ್ರು ಮಾಡೋದಕ್ಕೆ. ಅಂದರೆ ನಾವು ಪೂಜೆ ಮಾಡಿಸಿರಲಿಲ್ಲ. ನಮ್ಮ ಮಾವ ಸ್ವಲ್ಪ ಮೂರು ತಿಂಗಳೊಳಗಡೆ ಬರಬೇಕು ಅಂದರೆ ಸುಮ್ಮನೆ ಹಾಗೆ ಕೈ ಮುಟ್ಕೊಂಡೋಗಿ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಹಾಗೆ ನಮ್ಮ ಅತ್ತೆ ಫ್ರೆಂಡ್ ಇಲ್ಲಿ ಕಾರ್ಯ ಮಾಡ್ತಾಯಿದ್ರು ದೇವ್ರ ಥರ, ಅದಕ್ಕೆ ಅಲ್ಲಿಗೂ ಸಹ ಊಟಕ್ಕೆ ಹೋಗಬೇಕು, ಅದು ಆಗುತ್ತೆ. ಮತ್ತು ಸ್ವಲ್ಪ ರಾಗಿ ಇದೆ ತೊಗೊಂಡೋಗ್ಬೇಕು ಊರಲ್ಲಿ ಹೋಗಿ, ಎಲ್ಲ ಆಗುತ್ತೆ ಅಂತೇಳಿ ಬಂದಿದ್ದೀವಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಫುಲ್ ವಿಡಿಯೋ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಏನು ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೋಮನಳ್ಳಮ್ಮ ಟೆಂಪಲ್ ಹತ್ರ ಏನಂದರೆ ಸೀರೆಗಳಿಗೆ ದೇವ್ರಿಗೆ ಉಡಿಸಿರ್ತಾರಲ್ವ, ಅದೆಲ್ಲನೂ ಇಲ್ಲಿ ಅಂದರೆ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಬೇಕಾದವರು ಬೇಕಿದ್ರೆ ಅಲ್ಲಿ ಅದ್ರ ರೇಟ್ ಇರುತ್ತೆ, ಅದ್ರ ರೇಟ್ ಎಷ್ಟಿರುತ್ತೆ ಅನ್ನುವಂಥ ಅವರೆಲ್ಲ ಹೇಳ್ತಾರೆ. ಅದನ್ನು ನಾವು ಪೇ ಮಾಡಿಬಿಟ್ಟು ನಾವು ಸೀರೆ ತೊಗೊಳ್ಬೋದು, ಯಾವ್ದು ಬೇಕು ಅದನ್ನು. ಅದಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದಾರೆ. ತೊಗೊಳ್ಳೋರು ತೊಗೊತಾರೆ ಎಷ್ಟೋ, ಬಟ್ ನಾನು ತುಂಬ 2-3 ಸಲ ಬಂದಾಗಿಂದ ಅವ್ರು ಹಾಗೇ ಇಡ್ತಾರೆ ಹೊರಗಡೆ. ಬಟ್ ಇವಾಗೆಲ್ಲ ಸೇಲ್ ಆಗಿಬಿಡ್ತಾರೆ, ಮೊದಲೆಲ್ಲ ಇರಲಿಲ್ಲ ಅನಿಸುತ್ತೆ. ಇಲ್ಲಿ ಸುತ್ತಮುತ್ತ ಸೋಮನಳ್ಳಮ್ಮ ಟೆಂಪಲ್ ನಿಮ್ಗೆ ಯಾರಿಗೆಲ್ಲ ಗೊತ್ತು, ಯಾರೆಲ್ಲ ಸುತ್ತಮುತ್ತ ಇರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಇವಾಗ ಆಂಜನೇಯ ಟೆಂಪಲ್ ಹತ್ರ ಹೋಗ್ಬೇಕು, ಅಲ್ಲೋಗಿ ಪೂಜೆ ಮಾಡಿಸ್ಬೇಕು. ಈ ಸೋಮನಳ್ಳಮ್ಮ ದೇವಸ್ಥಾನ ಆಯಿತು. ಇದು ಆಂಜನೇಯ ಟೆಂಪಲ್ಲು, ಇದು ಕೋಟೆ ಮಾರಮ್ಮ ಟೆಂಪಲ್ಗೆ. ಎಲ್ಲ ನೀವಪ್ಪ ಕೊಡಿಲ್ ಇಲ್ಲ ಸ್ವಲ್ಪ ಕಾಣಿಸ್ತಿದೆಯಲ್ಲ ನೋಡಿ, ಅದು ಮೊರಾರ್ಜಿ ದೇಸಾಯಿ ಸೋಮನಹಳ್ಳಿ ಹಾಸ್ಟೆಲ್. ಇದು ಇಲ್ಲೆಲ್ಲ ಟೆಂಪಲ್ಲು. ಇದು ಈ ಕೋಟೆ ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇರೋದು. ನಾನು ಹಾಗೆ ಇಲ್ಲೇ ಕುಳಿತಿದ್ದೆ, ನಮ್ಮ ಅತ್ತೆ ಸೈಡ್ ಕೂತಿದ್ರು. ಏಕೆಂದರೆ ನಮ್ಮ ಹಸ್ಬೆಂಡ್ ಅಂದರೆ ಇಲ್ಲಿ ಜೋಡಿ ಬೇಟೆ ಕೊಡ್ತೀವಿ ಕೋಟೆ ಮಾರಮ್ಮಂಗೆ ವರ್ಷಕ್ಕೊಂದ್ಸಲ, ಅದಕ್ಕೋಸ್ಕರ ಅಲ್ಲಿ ತರೋಣ ಅಂತ 3 ತಿಂಗಳು ಕಡಿಮೆಯಾಗಿ ಬಂದಾಗ ಬರೀ ದರ್ಶನ ಮಾಡ್ಕೊಂಡು ಹೋಗಿದ್ವಲ್ಲ, ಆಗ ಪೂಜೆ ಏನು ಮಾಡಿಸಿಲ್ಲ ಅಂಥೇಳಿ ಇವಾಗ ಜೋಡಿ ಬೇಟೆ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಬರೋಕ್ಕೆ. ಬಟ್ ಇಲ್ಲೆಲ್ಲ ಯಪ್ಪ ಮರಿಗಳನ್ನೆಲ್ಲ ಕಟ್ ಮಾಡ್ತಾರೆ. ನನಗಂತೂ ನೋಡೋಕ್ಕಂತೂ ಯಪ್ಪ ಅದು ಆಗೋದೇ ಇಲ್ಲ, ನಾನು ನೋಡೋಕ್ಕೂ ಹೋಗೋದಿಲ್ಲ.
ಒಂದು ಕೋಳಿನೂ ಸಹ ಕುಯ್ಯೋದು ನೋಡೋಣ. ನೋಡಿ ಕೋಟೆ ಮಾರಮ್ಮ ನೋಡ್ತಿರ್ಬೋದು ಎಷ್ಟು ಮುದ್ದಾಗಿದೆ ಅಂತೇಳಿ. ಇಲ್ಲಿ ಅಲೋ ಇತ್ತು ಮೊಬೈಲು, ಇನ್ನೆರಡು ಕಡೆ ಸೋಮನಳ್ಳಮ್ಮ ಆಂಜನೇಯ ಟೆಂಪಲಲ್ಲಿ ಮೊಬೈಲ್ ಅಲೋ ಇರಲಿಲ್ಲ. ಹಾಗೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಇದು ಹೋಗ್ತಾ ಅಂದರೆ ಮೈಸೂರು ರೋಡಲ್ಲಿ ನಮ್ಮ ಅಜ್ಜಿ ಮನೆ ಇರೋದು. ಅದಕ್ಕೆ ಇಲ್ಲಿ ನಮ್ಮ ಮನೆಯವರು ರಾಗಿ ತರಕ್ಕೆ ಹೋದ್ರಲ್ವ, ಇಲ್ಲೆಲ್ಲ ಮತ್ತೆ ಯಾರು ಫ್ರೆಂಡ್ ಜೊತೆ ಇರ್ತಾರೆ, ನಮ್ಗೆ ಬೇಜಾರಾಗುತ್ತೆ ಅಂತೇಳಿ ನಾವು ಇಲ್ಲಿ ಬಿಟ್ಟು ಹೋದ್ರು ನಮ್ಮ ಅಜ್ಜಿ ಮನೇಲಿ. ನಮ್ಮ ಅತ್ತೆ ಇಲ್ಲಿ ಅವರು ಬಿರಿಯಾನಿ ಮಾಡಿದ್ರು. ನಮ್ಮ ಅತ್ತೆ ಮಗ ಬೆಂಗಳೂರಲ್ಲಿ ಇರೋದು, ಅವ್ನು ಬಂದಿದ್ದ ಅಂತೇಳಿ. ಬನ್ನಿ ಕೊಟ್ಟಾಗದ ಆಯ್ತು. ನಾನು ನೋಡಕ್ಕಾದ್ರೆ ನಾನು ಹೋಗಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ನಾವಲ್ಲಿ ತಗೋ ನೀವು ತಿನ್ಬಾಚು. ಬೇಡ ಬೇಡ ಅಂದರೆ ಫೋರ್ಸ್ ಮಾಡಿ ಕೊಟ್ಟರು. ಮತ್ತು ಅದಕ್ಕೆ ಏನು ಮಾಡೋದು, ಬೇಜಾರು ಮಾಡ್ಕೊಳ್ತಲ್ಲ ಅಂದ್ಬಿಟ್ಟು ಇಲ್ಲಿ ಅಲ್ಲೂ ಹೋಗಿ ಊಟ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಹಾಕ್ಸ್ಕೊಂಡು ಇಬ್ಬರು ನಾನು ನನ್ನ ಮಗ ಇಬ್ಬರು ಇದ್ದೀವಿ ಬಿರಿಯಾನಿನ. ಇವತ್ತು ಮಾಡಿದ್ರೆ ದಿಲವ ರಾತ್ರಿ ಮಳೆ ಬಂದ್ರೆ ಮಳೆಯಲ್ಲಿ ಆಗ್ಬೋದು ಕೂಡಲ್ಲಿ ಹೋಗ್ಬೇಕಲ್ಲ ಅದು ನಿಂತ ಲೇಟು ಬಂದಿದ್ದೆ ಅವರು ಅಲ್ಲಿ ಕೆಲಸ ಹಟ್ಟಿ ಹುಡುಗನ ಹುಡುಗಿನ ಈ ಮರಿಯಾಟ ಒಳಗೆ ಕಾಣಿಸಿಲ್ಲ. ನೋಡ್ದೆ ಚೆನ್ನಾಗಿ ದೊಡ್ಡದಾಗದೆ. ಹೌದಾ, ಮತ್ತೆ ಇದೇ ಮರಿ ಹೆಂಗಿದೆ ನಾನು ರೀಲ್ಸ್ ಮಾಡ್ತಿದ್ದೆ. ನಿಜ ಅನ್ಕೊಂಡ್ಬಿಡ್ತಾರ ಬಂದು ನೋಡ್ಬಿಡ್ತಾರೆ. ಅವ್ರಿಗೆ ಮಾಡ್ತಾರೆ ಕಾಫಿ ಜಾಸ್ತಿ ಕುಡಿಯೋದಿಲ್ಲ, ಬಿಟ್ಬಿಟ್ಟಿಲ್ಲ ಸ್ವೀಟು ಕಾಫಿ. Hello Manas, Nike Jones रही. मम्मी इंतेर नोडो मम्मी ನೆಳಗಾಕ್ಬಿಟ್ಟು ಬರ್ತೀನಿ. ಹಾಂ ಸರಿ ಅಣ್ಣ. ಈ ಆಂಟಿನೇ ದೇವ್ರು ಮಾಡ್ತಾ ಇರೋದು. ನನ್ನ ಮುಖ್ಯ ಆದ್ರೂ ಊಟ ಎಲ್ಲ ಚೆನ್ನಾಗಿತ್ತು ಗೈಸ್. ಊಟ ಎಲ್ಲ ಮಾಡಿದ್ವಿ, ಬಟ್ ಲೇಟ್ ಆಯಿತು. ಅಲ್ಲಿಂದ ಹೊರಡೋದೇ ಲೇಟ್ ಆಗೋಯಿತು. ಇಲ್ಲಿ ಬಂದರೆ ಇಲ್ಲಿ ಕುಣಿಗಲ್ಡು ನೆಲಮಂಗಲ ಎಲ್ಲ ಫುಲ್ಲು ಟ್ರಾಫಿಕ್ಕು.
ಬಟ್ ಇಲ್ಲಿ ಬೇರೆ ಇಲ್ಲೊಂದು ಸ್ವಲ್ಪ ರೋಡ್ ಕಾಮಗಾರಿ ನಡೀತಾ ಇದೆ. ಏನೋ ಇದು ಮೆಟ್ರೋಗೇನೋ ಮಾಡ್ತಿದ್ದಾರೆ ಅನಿಸುತ್ತೆ. ಇಲ್ಲಿ ಕಾಮಗಾರಿ ನಡೀತಿರೋದ್ರಿಂದ ಅದು ಬೇರೆ, ಅದರ ಬೇರೆ ವೀಕೆಂಡ್ ಬೇರೆ ಇರೋದ್ರಿಂದ ಫುಲ್ಲು ಟ್ರಾಫಿಕ್ ಇತ್ತು. ಹಾಗೂ ಈಗ ಮನೆಗೆ ಹೋಗೋಷ್ಟು ಲೇಟ್ ಆಯಿತು. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.